ಈ ಕಾಲದಲ್ಲಿ ಯಾವಾಗ ಏನು ಬರುತ್ತೋ ಹೇಳೋಕ್ಕಾಗಲ್ಲ, ಯಾವಾಗ ಏನು ಬೇಕಾದ್ರೂ ಬರ್ಬೋದು, ಎಲ್ಲದಕ್ಕೂ ರೆಡಿ ಆಗಿರಬೇಕು. ಬಿ ಪ್ರಿಪೇರ್ಡ್. ವೆನ್ ಯು ಆರ್ ಪ್ರಿಪೇರ್ಡ್ ಆ್ಯಂಡ್ ವೆನ್ ಯು ಹ್ಯಾವ್ ಎನ್ ಆಪರ್ಚುನಿಟಿ ಯು ವಿಲ್ ಬಿ ಸಕ್ಸಸ್ಫುಲ್. ಈ ಬಿ ಪ್ರಿಪೇರ್ಡ್ ಅಂತಿದೆಯಲ್ಲ, ಅದೇ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದು ಮೋಟೋ. ಅನೂಪ್, ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೂವ್ಮೆಂಟ್ ಯಾವಾಗ ಜಾಯ್ನ್ ಆದ್ರಿ? ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಾಯ್ನ್ ಆಗಿದ್ದು 3ನೇ ತರಗತಿಯಲ್ಲಿ. ನಾನು ಸ್ಕೂಲಿನ 3ನೇ ತರಗತಿಯಲ್ಲಿ ಜಾಯ್ನ್ ಆಗಿದ್ದೆ. 3ನೇ ತರಗತಿವರೆಗಿಂದ 10ನೇ ತರಗತಿವರೆಗೂ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇದ್ದೆ. ಈ ಸ್ಕೌಟ್ಗೆ ಮತ್ತು ಎನ್ ಸಿ ಸಿಗೆ ಏನು ಡಿಫ್ರೆನ್ಸ್ ಇದೆ? ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಎನ್ ಸಿ ಸಿ ಅಂದರೆ, ಎನ್ ಸಿ ಸಿಗೆ ನೀವು ಏನು ಮಾಡ್ತೀರಾ ಅಂದರೆ ಒಂದು ಸೋಲ್ಜರನ್ನು ತಯಾರು ಮಾಡ್ತಾರೆ ಎನ್ ಸಿ ಸಿಯಲ್ಲಿ. ಆದರೆ ನೀವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಗೆ ಹೋದರೆ ಎಲ್ಲ ಥರನೂ ಬರುತ್ತೆ. ನೀವು ಆಗಲಿ ಸ್ಯಾನಿಟೇಷನ್ ಪ್ರಮೋಷನ್ ಆಗಲಿ, ಆ್ಯಂಬುಲೆನ್ಸ್ ಮ್ಯಾನ್ ಆಗಲಿ, ನೀವು ಒಂದು ಸಾಮಾನ್ಯವಾದ ಮನುಷ್ಯನೂ ಇದರಲ್ಲಿ ಜಾಯ್ನ್ ಆಗ್ಬೋದು. ಎನ್ ಸಿ ಸಿಗಾಗಲಿ ಒಂದು ಪರ್ಟಿಕ್ಯುಲರ್ ಹೈಟ್ ಬೇಕು, ಇಷ್ಟು ವೆಯ್ಟ್ ಬೇಕು ಅಂತ ಇರ್ತಾರೆ, ಯಾಕಂದ್ರೆ ಅವ್ರಿಗೂ ನಾವು ಜವಾನ್ ಮಾಡಿರ್ತಾರೆ. ಆದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಹೆಂಗಿರೋದಿಲ್ಲ. ನೀವು ಕ್ಯಾಂಪ್ಸ್ಗೆಲ್ಲ ಹೋಗ್ತಾ ಇದ್ರಾ? ಹಾಂ, ನಾನು 3-4 ಕ್ಯಾಂಪ್ ಅಟೆಂಡ್ ಆಗಿದ್ದೇನೆ. ಈ ಕ್ಯಾಂಪ್ಸಲ್ಲಿ ಏನು ಕಲಿಸ್ತಾರೆ? ಈ ಕ್ಯಾಂಪ್ಸಿಂದ ಲೈಫಲ್ಲಿ ಏನು ಕಲ್ತ್ರಿ? ಆ್ಯಕ್ಚುಲಿ ಇದರಲ್ಲಿ ಕ್ಯಾಂಪ್ ಅಂದರೆ ಎಕ್ಸಾಮಿನೇಷನ್ ಇರುತ್ತೆ. ಅಲ್ಲೇನು ಟ್ರೈನಿಂಗ್ ಟೀಚಿಂಗ್ ಆಗಲಿ ಏನಿರೋದಿಲ್ಲ. ಈಗ ಎನ್ ಸಿ ಸಿ ಆಗಲಿ ಅಲ್ಲಿ ಹೋಗಿ ನಿಮಗೆ ಪರೇಡ್ ಯಾವ ಥರ ಮಾಡೋದು ಅಥವಾ ಯಾವ ಥರ ನಿಮಗೆ ಜಂಪಿಂಗ್ ಆಗಲಿ ಇದಾಗಲಿ ಅದೆಲ್ಲ ಕಲಿಸ್ತಾರೆ. ಆದರೆ ನಮ್ಮಲ್ಲಿ ಹಂಗಿರೋದಿಲ್ಲ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಏನಿರುತ್ತೆ ಅಂದರೆ ನೀವು ಅಲ್ಲಿ ಹೋಗಿ ಪರೀಕ್ಷೆ ಬರಬೇಕು, ನೀವು ಮೊದಲೇ ಪ್ರಿಪೇರ್ ಆಗಬೇಕು. ಅಲ್ಲಿ ಹೋಗಿ ಎಕ್ಸಾಮಿನೇಷನ್ ಇರ್ತವೆ ಅಥವಾ ನೋಟ್ಸ್ ಕಟ್ಟೋದಿರ್ತವೆ. ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಜನ ಬ್ಯಾಡ್ಜಸ್ ಎಲ್ಲ ಹಾಕೊಂಡು ಓಡ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಸ್ಕೌಟ್ಸಲ್ಲಿ ಇದ್ದವರೆಲ್ಲ ಆ ಬ್ಯಾಡ್ಜಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಸ್ಕೌಟ್ಸ್ ಬ್ಯಾಜಸ್ ಬಗ್ಗೆ ಏನು ಹೇಳಬೇಕಂದ್ರೆ, ಈಗ ನಾನು ಏನಂದೆ ಸ್ಯಾನಿಟೇಷನ್ ಪ್ರಮೋಷನ್ ಅಂತಂದೆ, ಆ್ಯಂಬುಲೆನ್ಸ್ ಮ್ಯಾನ್ ಅಂತ ಅಂದೆ. ಇವೆಲ್ಲ ಏನಿರ್ತಲ್ಲ, ಇವು ಎಕ್ಸಾಮಿನೇಷನ್ಸ್ ಇರ್ತವೆ. ಇವು ಹೇಗೆ ನೀವು ಪಾಸ್ ಮಾಡ್ತಾ ಹೋಗ್ತೀರಾ ಅದು ಬ್ಯಾಚಸ್ ಸಿಗ್ತವೆ. ಆಮೇಲೆ ಈಗ ತೃತೀಯ ಸೋಪಾನ ಅಂತ, ಇದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಟೆಸ್ಟಿಂಗ್ ಕ್ಯಾಂಪ್ ಇರುತ್ತೆ. ಆಮೇಲೆ ರಾಜ್ಯ ಪುರಸ್ಕಾರ ಅಂತ, ಇದು ಸ್ಟೇಟ್ ಲೆವೆಲ್ ಟೆಸ್ಟಿಂಗ್ ಕ್ಯಾಂಪ್ ಇರುತ್ತೆ, ಪ್ರಾಕ್ಟಿಕಲ್ ಆಸ್ ವೆಲ್ ಆಸ್ ಥೆರಾಟಿಕಲ್. ರಾಷ್ಟ್ರಪತಿ ಅವಾರ್ಡ್ ಅಂತ, ರಾಷ್ಟ್ರಪತಿ ಪುರಸ್ಕಾರ, ಇದು ನಮ್ಮದು ಪ್ರೆಸಿಡೆಂಟ್ಲಿಂತ ನಮಗೆ ಅವಾರ್ಡ್ ಬರುತ್ತೆ. ನಿಮಗೆ ಈ ಹೈಯೆಸ್ಟ್ ಬ್ಯಾಡ್ಜ್ ಅಂದರೆ ಯಾವ್ದು ಸಿಕ್ಕಿತ್ತು? ನನಗೆ ಹೈಯೆಸ್ಟ್ ಬ್ಯಾಚ್ ಸಿಕ್ಕಿದ್ದು ರಾಷ್ಟ್ರಪತಿ ಅವಾರ್ಡ್. ಅದು ನಾನು 9ನೇ ತರಗತಿ ಅಲ್ಲಿ ಇದ್ದಾಗ ತೊಗೊಂಡಿದ್ದೆ. ಅನೂಪ್, ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಿಟ್ಟು ಇವಾಗ ರೈಟ್ ನಾವು ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಇದ್ದೀರಾ. ನಿಮ್ಮ ಪ್ರಕಾರ ಒಂದು ಮ್ಯಾನೇಜರ್ಗೆ ಬೆಸ್ಟ್ ಕ್ವಾಲಿಟೀಸ್ ಅಂದರೆ ಏನೇನು? ನನ್ನ ಪ್ರಕಾರ ಒಂದು ಮ್ಯಾನೇಜರಿಗೆ ಬೆಸ್ಟ್ ಕ್ವಾಲಿಟೀಸ್ ಅಂದರೆ ಮೇನ್ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಆಮೇಲೆ ಕ್ವಿಕ್ ಅಂದರೆ ರೈಟ್ ಡಿಸಿಷನ್ಸ್ ತೊಗೋತಾ ಇರಬೇಕು. ಆಮೇಲೆ ಇನ್ನೊಂದು ಏನು ಮಾತಂದರೆ, ಸ್ಟ್ರೆಸ್ ಅಂತ ಏನು ವರ್ಲ್ಡ್ ಶಬ್ದ ಇದೆಯಲ್ಲ, ಅದು ಹ್ಯಾಂಡಲ್ ಮಾಡೋಕ್ಕೆ ಬಂತಂದರೆ ಯು ಆರ್ ಎ ವೆರಿ ಗುಡ್ ಬೆಸ್ಟ್ ಮ್ಯಾನೇಜರ್. ಓಕೆ ಅನೂಪ್, ನೀವು ಲೈಫಲ್ಲಿ ಒಳ್ಳೆ ಸಕ್ಸಸ್ಫುಲ್ ಮ್ಯಾನೇಜರ್ ಆಗಲಿ, ಒಳ್ಳೆ ಫ್ಯೂಚರ್ ಇರಲಿ ನಿಮಗೆ. ಆಲ್ ದ ಬೆಸ್ಟ್. $1 ಕೋಟಿ ನಿಮ್ಮ ಕೈ ಕೊಟ್ಟರೆ, 1 crore 1 hour ಹೆಂಗೆ ಸ್ಪೆಂಡ್ ಮಾಡ್ತೀರಾ? ಅದು ಬ್ಯಾಂಕ್ನಾಗ ಇಟ್ಬಿಡ್ತೀನಿ. ಸ್ಪೆಂಡ್ ಮಾಡಬೇಕು. ನಾನು ಸ್ಪೆಂಡ್ ಮಾಡೋದಿದ್ದು ಇಚ್ಛೆ ಇಲ್ಲ. ಅಂದರೆ ನಿಮ್ಮ ಕೈ ಕೊಡಲ್ಲ ನಾನು. ಹಾಫ್ ಇನ್ವೆಸ್ಟ್ ಮಾಡ್ತೀನಿ, ಆಮೇಲೆ ಅದರ್ ಹಾಫ್ ಐ ಜಸ್ಟ್ ಸ್ಪೆಂಡ್ ಇಟ್. ಸ್ಪೆಂಡ್ ಇಟ್ ಹೌ? ಶಾಪಿಂಗ್, ಗೆಟಿಂಗ್ ಸಮಥಿಂಗ್ ಲೈಕ್ ಕಾರ್ ತೊಗೊಳೋದು ಅಥವಾ ಬೈಕ್ಸ್ ತೊಗೊಳೋದು. ಫಸ್ಟ್ ಮನೆ ಕಟ್ಟಿಸ್ತೀನಿ, ಆಮೇಲೆ ಆಸ್ತಿ ಮಾಡ್ಕೊತೀನಿ, ಉಳಿದಿದ್ರೆ ಯಾರಿಗಿಲ್ಲ ಅವ್ರಿಗೆ ಕೊಡ್ತೇನೆ. ನಾನು ಬೇಕಾಗಿದ್ದೆಲ್ಲ ತೊಗೊಂಡ್ಬಿಡ್ತೇನೆ. ನಾನು ಏನೇನು ಬೇಕು, ನನ್ನ ಮಜಾ ಮಾಡೋಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಎಲ್ಲರಿಗೂ ಬಡಬಗ್ಗರಿಗೆ ದಾನ ಮಾಡ್ತೀನಿ. ಒಳ್ಳೆಯ ಒಂದು 4-6 ಯೋಜನೆಗಳನ್ನು ಮಾಡ್ತೀವಿ. ಅದನ್ನು ಒಳ್ಳೆ ಕಡು ಬಡವರಿಗೆ ಕೊಟ್ಟು ನಮ್ಮ ದೇಶದ ಬಡತನವನ್ನು ಸ್ವಲ್ಪ ಆದರೂ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನು ಎಷ್ಟಾಗುತ್ತೆ ಅಷ್ಟು ಎಲ್ರಿಗೂ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನನಗೊಂದು ಇಷ್ಟ, ನನ್ನ ಕಡೆನೇ ಇಟ್ಕೊಂಡ್ಬಿಡ್ತೀನಿ. ಒಂದು ₹1 ಯಾರಿಗೂ ಕೊಡೋದಿಲ್ಲ. ಮೊದಲು ನಾ ಶ್ರೀಮಂತ ಆಗ್ಬೇಕು, ಆಮೇಲೆ ಉಳ್ಕಿದವ್ರು ಶ್ರೀಮಂತ ಆಗಿ. And get a good bike for myself, a good bungalow, a good Mercedes maybe. That's it, I guess. 1 crore is over there. ಜನಸೇವೆಗಾಗಿ ಖರ್ಚು ಮಾಡ್ತೀನಿ. ಆಮೇಲೆ ಅರ್ಧ ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರು ಹೇಳ್ದಂಗೆ ಶಾಪಿಂಗ್ ಮಾಲ್ಸ್ ಇದೆ ಬೇಕಾದಷ್ಟು. ಅಲ್ಲಿ ಪ್ರೈಸಸ್ ನೋಡಿದ್ರೆ ಸುಸ್ತಾಗಿ ಹೋಗ್ತೀವಿ. ಅಲ್ಲೋಗಿ ಆರಾಮಾಗಿ ಏನು ಬೇಕೋ ಅದೆಲ್ಲ ತೊಗೋಬೋದು. ಆಲ್ ಮೈ ವಾಟ್ ಎವರ್ ಐ ಡ್ರೀಮ್ಡ್ ಆಫ್ ಟೇಕಿಂಗ್ ಅದನ್ನೆಲ್ಲ ತೊಗೊಳ್ಳೋದು. 1 ಕೋಟಿ ಕೊಟ್ಬಿಟ್ಟು 1 hour ಸ್ಪೆಂಡ್ ಮಾಡಿ ಅಂದರೆ ಏನು ಮಾಡ್ತೀರಾ? ನಾನು ಒಂದು ಚಲೋ ಕಾರ್ ತೊಗೊತೀನಿ, ಹೋಗಿ ವಿಪಾಶನ್ ಮದುವೆ ಬರ್ತೀನಿ. I'll just distribute to my friends. ಎಷ್ಟು ಜನಕ್ಕೆ? ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ತೀನಿ. ಏನೇನು ಮಾಡ್ತೀರಾ? ಯಾರು ಕಷ್ಟದಲ್ಲಿ ಇರ್ತಾರೋ, ಅಕಸ್ಮಾತ್ ಈಗ ಯಾರಿಗಾದ್ರೂ ಆಪ್ರೇಷನ್ ಮಾಡಿಸ್ಬೇಕಂದ್ರೂ ದುಡ್ಡಿರಲ್ಲ, ಎಲ್ಲ ಕಾಲೇಜಿಗೆ ಬಂದು ದುಡ್ಡು ಕಲೆಕ್ಟ್ ಮಾಡ್ತಾರೆ, ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಅಂಥವ್ರಿಗೆ ದಾನ ಮಾಡ್ತೀನಿ. ಒಂದು 75 ಲಕ್ಷ ಇಟ್ಕೊಂತೇನೆ, ಒಂದು 25 ಲಕ್ಷ ರೂಪಾಯಿ ಯಾವ್ದು ದಾನ ಧರ್ಮ ಮಾಡ್ತೀನಿ ಅಷ್ಟೇ. ಬೈಕ್ಸ್, ಸೂಪರ್ ಬೈಕ್ಸ್ ಆ್ಯಂಡ್ ಇಂಪೋರ್ಟೆಡ್ ಕಾರ್ಸ್. ನಿಮ್ಗಂತೂ ಕೊಡಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ನಾ ಫಸ್ಟ್ ಸ್ಕೂಲ್ ಕಟ್ಟಿಸ್ತೀನಿ, ಅದಕ್ಕಂದ್ರೆ ಎಲ್ಲರಿಗೂ ಎಜುಕೇಷನ್ ಸಿಕ್ಕರೆ ಎಲ್ಲರೂ ಶಾಣ್ಯರಾಗ್ತಾರೆ, ಆಮೇಲೆ ಎಲ್ಲರೂ ಮುಂದುವರಿಬೋದು ಅಂತ. 1 hour ಹೆಂಗೆ ಕಟ್ಟಿಸ್ತೀರಾ? 1 hour ಕಟ್ಸೋಕ್ಕಾಗಲ್ಲ, ಬಟ್ ಅದನ್ನೆಲ್ಲ ಅದರೊಳಗೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಐ ವುಡ್ ಲೈಕ್ ಟು ಪುಟ್ ಇಟ್ ಇನ್ ಟು ಎಜುಕೇಷನ್, ಲೈಕ್ ಟು ಲಿಟ್ರೇಟ್ ದೀಸ್ ರೂರಲ್ ಪೀಪಲ್. ನಾವು ರೈತರಿಗೆ ಕೊಡ್ತೇವೆ ರೀ. ಈಗ ರೈತರು ಜಾಸ್ತಿ ಬಡತನದಾಗಿರೋದ್ರಿ, ಅವ್ರಿಗೆ ಫಸ್ಟ್ ಕೊಡ್ಬೇಕು ರೀ. Spending in an hour would be like one good expensive car, that's it. One car
ಕಾಸ್ಟಿಂಗ್ ಅ ಕ್ರೋರ್ ಮೇ ಬಿ. ಒಂದು ಯಾವ್ದಾದ್ರು ಕಂಪ್ನಿ ತೆಗೆದುಬಿಡ್ತೀನಿ ಸರ್ ಒಂದು ದಿನದಲ್ಲಿ. ಬಯೋಟೆಕ್ ಕಂಪ್ನಿ ತೆಗೆದುಬಿಟ್ಟು ಎಲ್ಲರಿಗೂ ಕೆಲಸ ಕೊಡ್ತೀನಿ. ಅದು ದ್ಯಾಟ್ಸ್ ರೈಟ್ ಹಾಗೆ ಮಾಡ್ತೇನೆ. ನಾನು ಫಸ್ಟ್ ಎಲ್ಲ ಲವರ್ಸಿಗೆ ಹೆಲ್ಪ್ ಮಾಡ್ತೇನೆ. ಅಂದರೆ ಏನು ರೋಸೆ ಕೊಡ್ತೀರಾ? ರೋಸೆ ಅಂತ ಅಲ್ಲ, ಅವರಿಗೆ ಚೆನ್ನಾಗಿ ಫ್ಯೂಚರ್ ಪ್ಲ್ಯಾನ್ ಆಗಲಿ ಅನ್ನೋಸ್ಕರ ಮನೆ ಗಿನೆ ಎಲ್ಲ ಈಗ ಗೌರ್ಮೆಂಟ್ದವ್ರು ಗೃಹ ಮಂಡಳಿ ಅಂತ ಹೆಂಗೆ ಮಾಡ್ತಾರೆ ನೋಡು, ಆ ಟೈಪು ಲವರ್ದೊಂದು ಸ್ಪಾಟ್ ಗತೆ ಮಾಡಿ ಅವರಿಗೆ ಹೆಲ್ಪ್ ಮಾಡಬೇಕಂತ. ಹಾಸ್ಪಿಟಲ್ಸ್ ಮತ್ತು ಅನಾಥಾಶ್ರಮಕ್ಕೆ ಡೊನೇಟ್ ಮಾಡ್ತೇನೆ. ಫಸ್ಟ್ ಒಂದು ದೊಡ್ಡ ಕಾರ್ ತೊಗೋತೀನಿ. I would probably invest it in stocks because I'm sure I'll make more money out of it. ಒಂದು ಲೇಡೀಸ್ ಹಾಸ್ಟೆಲ್ ಖರೀದಿ ಮಾಡ್ತೀನಿ, ಅದ್ರ ಮುಂದೆ ಒಂದು ಸ್ವಿಮ್ಮಿಂಗ್ ಪೂಲ್ ಖರೀದಿ ಮಾಡ್ತೀನಿ, ಕುಂದಿರ್ತೀನಿ ಅಲ್ಲೇ ಅದ್ರ ಅಪೋಸಿಟ್ ಕುಂತು ಬಿಡ್ತೀನಿ ಫಿಕ್ಸ್. Seen your face 1,000 times. Every day we beat apart. I don't care about the sunshine, yeah. Mama, I'm coming home. I'm coming home. ಗುಡ್ ಮಾರ್ನಿಂಗ್ ರೀ. ಇಷ್ಟ್ಯಾಕೆ ಲೇಟ್ ಆತ್ರಿ ನಿಮ್ದು? ನಾವ ಲಘು ಬಂದೇವು ನೋಡ್ರಿ ನಿಮ್ಗಿಂತ. ಹೌದಾ, ಇವತ್ತು ಸ್ವಲ್ಪ ಕೆಲಸ ಇತ್ತು ನನಗೆ, ಅದಕ್ಕೆ ಲೇಟ್ ಆಯ್ತು. ಮೇಡಮ್ ಇವತ್ತು ಇಂಟ್ರೋ ಐತ್ರಿ. ದಿನಾನು ಒಂದೇ ಟೈಪ್ ಕೆಲಸ ಮಾಡ್ಕೊತ ಹೋದ್ರೆ ಹೆಂಗ್ರಿ ನೀವು? ಹೌದಲ್ಲ, ಕರೀರಿ, ಬೇಗ ಬೇಗ ಕರೀರಿ. ಜಲ್ದಿ ಕರೀರಿಪ್ಪ. ಏನೋ ನಿನ್ನ ಹೆಸರು? ಎಲ್ಲ ಜಾತ್ಕ ನಿಮ್ಮ ಕೈಯಲ್ಲೇ ಕೊಟ್ಟೇನಲ್ರಿ. ಇದೇನ್ರಿ ಹೀಗೆ ರ್ಯಾಶ್ ಆಗಿ ಮಾತಾಡ್ತೀರಾ? ನಿಮ್ಮ ಅಪ್ಪರ ಹೆಸರು? ಅದು ಜಾತ್ಕದ ಒಳಗೆ ಐತಿಲ್ರಿ. ಅಲ್ವೇ, ಎಲ್ಲದಕ್ಕೂ ಜಾತ್ರೆ ಅಂದ್ರೆ ನಾಳಿನ ಅಷ್ಟು ಮಾಡೋಕ್ಕಿಂತ ನಮ್ಮ ಮುಂಚೆ ಬರೋದಿತ್ತ ಮಧ್ಯೆ ನೀನು ಹೋಗಿ ನೀನು ಹೊರಗೆ ಇರ್ತಾನಲ್ಲ ಭಾವಿ ಗಂಡ ಕೊಟ್ಟಿದ್ರೆ ನಂಗೆ ಎಷ್ಟು ಉಪಕಾರ ಇತ್ತಲ್ಲ, ಹಂಗೆ ರೊಕ್ಕಿನ ಉಳಿತಿತ್ತು ಎಲ್ಲ ಜಾತಕದ್ದು. ನಾವು ಅದಕ್ಕಂತ ಜಾತ್ಕದ ಒಳಗೆ ಇಟ್ಕೊಂಡು ಬಂದಿರ್ತೇವೆ ಅಂತ. ನಿನ್ನ ಜಾತಕ ನೋಡ್ಕೊತಕೊಂಡು ಹೋಗಿ ರೇಖೆ ಎಂತೆಂಥವ್ರು ಬರ್ತಾರೆ, ನಾವು ಕರ್ಸ್ರಿ ಬೇಗ ಬೇಗ. ಮೈ ಐ ಕಮಿಂಗ್? ಓ ಎಸ್ ಕಮಿಂಗ್. ಏನು ಮಾಡಿ ಹೆಸರು? ನನ್ನ ಹೆಸರು ಐಶ್ವರ್ಯ. ಅಯ್ಯೋ, ಸಲ್ಮಾನ್ ಖಾನ್ ಆಗ್ಲಾ? ಕೂತ್ಕೊಳ್ರಿ. ಟೈಪಿಂಗ್ ಬರತ್ತೇನಮ್ಮ? ಟೈಪಿಂಗ್ ಅದೆಲ್ಲ ಓಲ್ಡ್ ಮಾಡೆಲ್, ನಾನಿದ್ರು ನ್ಯೂ ಮಾಡೆಲ್. ABCD ಫಾಸ್ಟಾಗಿ ಬರೀತೀನಿ. ತರಲೇಬೇಡ, ಕ್ವಶನ್ಸ್ ಕೇಳು. ಅಯ್ಯಯ್ಯೋ, ನೋಡ್ರಿ ಇಲ್ಲಿ ಇವಳು ಏನು ಬರಿದಾಳೆ. ಏನು ಬಾ, ನಿನ್ಗೇನು ಮಾಡಂಗಿಲ್ಲ. ಅದ ಹೇಳ, ಆಕೆ ಮಾಡಿದ ಹೇಳ್ತಾ ನೋಡ್ರಿ, ದೊಡ್ಡ ಪುರಾಣ ಐತಿಲ್ಲ. ಏನ್ರಿ ಪುರಾಣ ಎಲ್ಲ ಬ್ಯಾಡ್ರಿ, ಬೇಗ ಮುಗಿಸ್ಬೇಕು. ನನ್ನ ಒಂದು ಸಾಲಾಗ ಇನ್ಸ್ಪೆಕ್ಷನ್ ನಡೆದಂತ ನಡೆದಾಗ ಸಾಹೇಬ್ರು ಬರ್ತಾರಂತ. ಅವರು ಏನು ಅನ್ನೋರು ಶಾನೆ ಇರ್ಬೇಕು ಬಹುಶಃ. ಅದಕ್ಕೆ ಏನಂತಾರಂತ, ಘಟನೆ ಅಂದ್ರೆ ಏನಪ್ಪ, ದುರ್ಘಟನೆ ಅಂದ್ರೆ ಏನಪ್ಪ ಅಂತಂದು ಕೇಳ್ತಾರಂತ. ಹುಡುಗರೆಲ್ಲ ಕುಂತಿರ್ತಾವ ನಮ್ಮಂಗೆ ಬಾಯ್ ತಕೊಂಡು. ಅದು ಕುಂತಾಗ ಏನಂತ ಒಬ್ಬ ಹುಡುಗಿ ಹೇಳ್ತಾನಂತ, ಅತಿ ಟ್ಯಾಲೆಂಟ್ ಹುಡುಗ ಅಂತವ. ಹೇಳೋಣ ಏನು ಮಾಡ್ತಾನಂತ, ಘಟನೆ ಅಂದ್ರೆ ಸಾಲಿಗೆ ಬೆಂಕಿ ಹತ್ತದ್ರಿ, ಅದ್ರಾಗ ನಮ್ಮ ಹೆಡ್ ಮಾಸ್ಟರ್ ತಂದು ಉಗಿದ್ರೆ ಅದ ನೋಡ್ರಿ ದುರ್ಘಟನೆ ಅಂತ. ಇದು ಏನ್ರಿ? ನೋಡ್ರಿ ಗುರುಗಳಿಗೆ ಎಷ್ಟು ಚಂದ ಇದ್ರಾಗ ಬರ್ದಾಳ. ಇಲ್ಲಿ ಕೂತ್ಕೊಳ್ರಿ, ಸ್ವಲ್ಪ ಕೂಡ್ರಿ ನೀವು. ಏನ್ರಿ ಕ್ವಾಲಿಫಿಕೇಶನ್ ಇಲ್ಲ, ಏನಿಲ್ಲ. ಏನ್ರಿ ನೀವು ಇಂಟ್ರೂ ಮಾಡೋ ರೀತಿನೇನ್ರಿ ಇದು? ಬರೋದ್ರಿ ಸಾಕು. ನೆಕ್ಸ್ಟ್ ನಂಬರ್ ಕರೀರಿ, ಬೇಗ ಬೇಗ. ಎಂತೆಂತ ಹುಡುಗಿಯರು ಬರ್ತಾರಪ್ಪ ದೇವ. ಟೆನ್ಷನ್ ತಗೋದಿರಿ, ಮತ್ತೆ ಯಾರು ತೂತ್ ಕಡಿಮೆ ಕಟ್ಗಪ್ಪಿರಿ. 3 ಮೇ ಐ ಕಮಿಂಗ್? ಕಮಿಂಗ್. ಇದೇನ್ರಿ
ತೋರಿಸ್ರಿ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ರುಕ್ಮಿಣಿ. ಅಯ್ಯೋ ಒಂದೇ ಸಾರಿ ಹೇಳ್ರಿ, ನಮ್ಗೆ ಎರಡೆರಡು ಕಿವಿ ಇದೆ, ಒಂದೇ ಸಾರಿ ಹೇಳಿ ಸಾಕು. ಗೊತ್ತಾಗತ್ತಲ್ರಿ. ಯಾವ್ರಮ್ಮ ನಿಂದು? ನಮ್ಮೂರು ಉಣ್ಕಲ್. ಅಯ್ಯೋ ನೀನ್ ಹೇಳೋ ಮೂರ್ ಸಾರಿ ಆನ್ಸರಿಗೆ ನಾವು ಒಂದು ಕೆಲಸ ಕೊಟ್ರೆ ಮೂರ್ ಸಾರಿ ಮಾಡಿದ್ರೆ ಆಮೇಲೆ ನಾವೇನ್ ಮಾಡೋದು? ನಮ್ಮ ತಲೆ ತಿನ್ಲಿಕ್ಕಾಗದು. ಹೋಗಮ್ಮ ಸಾಕು. ಥ್ಯಾಂಕ್ ಯು. ಲಾಸ್ಟ್ ನಂಬರ್ ಹೇಗಿರ್ತದೆಯೋ ಏನೋ, ಇಷ್ಟೊತ್ತನ ಹೀಗಾಯ್ತಪ್ಪ. 3 ಜನನು ಹೀಗೆ. ಲಾಸ್ಟ್ ಒಳಗೆ ಹೋಗ್ಬಿಡ್ತಾರೆ. ಮೇಡಮ್ ಕಮ್ಮಿ ಬಾರ ನನ್ನ ಮುದ್ದಿನ ತಂಗಿ. ಈಗ ಹೆಸರೇನು ನಿಂದ? ಯಾರ್ದ್ರಿ? ಆ ತಾಯಿನಿಂದ ಏವ. ನನ್ನ ಹೆಸರು ಮಯೂರಿ, ನಾಟ್ಯ ಮಯೂರಿ. ಹಲೋ, ಇದು ಹಾಡಿಂದ ಪ್ರೋಗ್ರಾಮ್ ಇಲ್ಲ ಇಲ್ಲಿ. ಕ್ವಶನ್ ಒಂದು ಕೇಳ್ರಿಪ್ಪ. ಹೋಲತ್ತ ತಲೆ ತಿಂತ. ನಿಮ್ಮ ಊರು ಯಾವ್ದಮ್ಮ? ನಮ್ಮೂರು ಮೈಸೂರು. ನಿಮ್ಮೂರು ಯಾವೂರು? ನಿಮ್ಮ ತಂದೆ ಹೆಸರೇನಮ್ಮ? ಅದನ್ನು ರಾಗವಾಗಿ ಹಾಡ್ಬಿಡು. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ? ಹೌದು, ಕಲ್ತಿದ್ದಾದ್ರೂ ಏನ್ ನೀನು? ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಇಷ್ಟೆಲ್ಲ ಹಾಡು ಹೇಳ್ತಿ, ಹಾಡಿಗೂ ಸೇರ್ಕೊಡ್ಬೇಕೇನು ಮತ್ತೆ ಸಂಬಳ? ಅರೆ ನಾ ಮತ್ತೆ ಹಾಡು ಹೇಳೋದಾದ್ರೂ ನನ್ನ ಸಂಬಳ ಬೇಡ ಏನ್ರಿ? ನಾನು ಪುಕ್ಸಟ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ಲೇನ್ರಿ? ಜಾಸ್ತಿ ಬೇಡ್ರಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಕೆಲಸ ನಂಗೆ. ನಿಮ್ ಕೆಲಸ ಸಿಕ್ತು? ನನ್ನ ಕೆಲಸ ಸಿಕ್ತು, ಗ್ಯಾರಂಟಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆನಂದ ಆನಂದ ಆನಂದವೇ ಈ ನಿನ್ನ ಮಾತಿನಿಂದ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಿದರ ನನ್ನ, ನೀ ಹಿಂಗ ನೋಡಬೇಡ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ. ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ನಾ ತಿಳಿದು, ಬಿಡವಲ್ಲಿ ಇನ್ನೂನು ಬೂದಿ ಮೆತ್ತಿದ ಕೆಂಡಾಯಿದ ಅಂತ ಹೊಳೆದು, ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲೆ ಎಲ್ಲಿಲ್ಲ. ಆಗಾದೆ ಮಾತ ನಂಬಿ ನಾನು ದೇವರಂತ ತಿಳಿದೆಯೇನ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ. ಇಬ್ಬನಿ ಕಳೆದರು ಕವಳ ಹಾತಿದ ಹಾಲು ಕೆಂತಿಯ ಹಣ್ಣು, ಹೊಳೆವ ಹಾಂಗ ಕಣ್ಣಿಡುವ ಹೆಣ್ಣು ಹೇಳ ನಿನ್ನದೇನ ಈ ಕಣ್ಣು. ಮಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಹೊಮ್ಮಿಗಿಲ. ಆ ಹುಣ್ಣಿಮೆ ಚಂದಿರನ ಹೆಣ ಬಂತು ಮುಗಿಲಾಗಿ ತೇಲುತ್ತಾ ಹಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ. ಅವತ್ತು ಮಾರ್ಕೆಟ್ಗೆ ಹೋಗಿದ್ದೆ, ಸಿಕ್ಕಾಪಟ್ಟೆ ಗಜಿಬಿಜಿ. ಅಲ್ಲೊಬ್ರು ಆಂಟಿ ನಿಂತಿದ್ರು, ಪಕ್ಕದಲ್ಲಿ ಚಿಕ್ಕ ಮಗು ಇತ್ತು, ತರಕಾರಿ ಇಟ್ಟಿದ್ರು. ಅದು ಹೆಂಗಿತ್ತು ಅಂದರೆ ಒಂಥರ ಹೆಂಗೆ ಹೇಳಿ ನಿಮಗೆ, ಇಲ್ಲಿ ನೋಡಿ ಸೇಮ್ ಇದೆ ಥರ ನೋಡಿ. ಆಂಟಿ ನಿಂತಿದ್ದಾರೆ, ತರಕಾರಿ ಇಟ್ಟಿದ್ದಾರೆ, ಅಜ್ಜಿ ನಿಂತಿದ್ದಾರೆ, ಸೇಮ್ ಇದೆ ಥರ. ಜೀವನದಲ್ಲಿ ಕೆಲವು ವಿಷಯಗಳನ್ನ ಹಿಂಗೆ ಮಾತಿನ ಮೂಲಕ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬರವಣಿಗೆ ಮೂಲಕನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಪೇಂಟಿಂಗ್ ಮೂಲಕ ಹೇಳಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಿಮಗೆ ಪೇಂಟಿಂಗ್ ಬರುತ್ತಾ? ನನಗಂತೂ ಬರಲ್ಲ. ಬಟ್ ಪೇಂಟಿಂಗ್ ಬರೋರು ಮಹಾವೀರ್ ಜೈನ್ ಕಾಲೇಜಲ್ಲಿ ಓದ್ತಾ ಇರೋ ಶ್ರುತಿ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದ ಶೋ ಶ್ರುತಿ. ಯಾವಾಗ ಶುರು ಮಾಡಿದ್ರಿ ಪೇಂಟಿಂಗ್ ಎಲ್ಲ? ನಾನು ಚಿಕ್ಕನಿಂದ ಮಾಡ್ತಾ ಇದ್ದೆ. ಚಿಕ್ಕನಿಂದ ಅಂದರೆ LKG ಪ್ರೀ ನರ್ಸರಿ. ಓಕೆ, ಯಾಕೆ ಪೇಂಟಿಂಗ್ ಮಾಡಬೇಕು ಅನ್ನಿಸ್ತು? ಏನಾದರೂ ನೋಡಿದ್ ನಮ್ಮ ಅನಿಸಿಕೆಗಳನ್ನು ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಲ್ಯಾಂಡ್ಸ್ಕೇಪ್ ಅಂದರೆ ವರ್ಲ್ಡ್ ವೈಡ್ ಏನು ನಡೀತಾ ಇದೆ, ಕರೆಂಟ್ ಅಫೇರ್ಸ್, ಮೈಟ್ ಬಿ ವಿಲೇಜ್ ಸೀನ್, ಅಥವಾ ಏನು ನಡೀತಾ ಇದೆ ಇವಾಗ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾವು ಏನು ಪ್ರಪಂಚಕ್ಕೆ ತಿಳಿಸ್ಬೇಕು ಅನ್ಕೋತೀವಿ ಅದನ್ನು ಪೇಂಟಿಂಗ್ ಮೂಲಕ ತಿಳಿಸ್ಬೋದು.
ಯಾವ ಟಾಪಿಕ್ ಬಗ್ಗೆ ಜಾಸ್ತಿ ಪೇಂಟಿಂಗ್ ಮಾಡ್ತೀರಾ? ಕರೆಂಟ್ ಅಫೇರ್ಸ್ ಅಂದರೆ ನಮ್ಗೆ ಏನು ನಾನು ಮಾಡಿಸ್ಬೇಕು ಅಂತ ಇವಾಗ ಮಾರ್ಕೆಟ್ಸಿನ ಬಗ್ಗೆ ನೀವು ಹೇಳಿದ್ರಿ ಹಂಗೆ ನಾವು ಏನಾದರೂ ತೋರಿಸ್ಬೇಕು ಒಬ್ರಿಗೆ ಏನಾದರೂ ನಾವು ಹೇಳಬೇಕು ಅಂದ್ಕೊಂಡಾಗ ನಾವು ಪೇಂಟಿಂಗ್ ಮೂಲಕ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದ್ರ ಮೇಲೆ ಏನಾದರೂ ಇರ್ಬೋದು. ಇವಾಗ ಟ್ರಾಫಿಕ್ ರೂಲ್ಸ್ ಇರ್ಬೋದು, ಏನಾದರೂ ಎಕ್ಸ್ಪ್ಲೇಸ್ ಮಾಡಬೇಕು. ಇವಾಗ ಎಲ್ಲರಿಗೂ ಓದೋಕ್ಕಾಗಲ್ಲ, ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಅದೇ ಒಂದು ಪಿಕ್ಚರ್ ನೋಡಿದಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಇದೇ ಟಾಪಿಕ್ಕು ಇದು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಸೊ ಪೇಂಟಿಂಗ್ ಎಲ್ಲ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಶ್ರುತಿ, ಒಂದು ಡೌಟು, ಈ ಆಯಿಲ್ ಪೇಂಟಿಂಗ್ಸ್ ಇದೆ, ವಾಟರ್ ಕಲರ್ಸ್ ಇದೆ, ಪೆನ್ಸಿಲ್ ಸ್ಕೆಚಿಂಗ್ ಇದೆ, ನೀವು ಯಾವ ಥರದ್ದು ಮಾಡ್ತೀರಿ? ಜಾಸ್ತಿ ಪೋಸ್ಟರ್ ಕಲರ್ಸು, ಪೆನ್ಸಿಲ್ ಸ್ಕೆಚಸ್ ಮಾಡ್ತೀನಿ. ಆಯಿಲ್ ಪೇಂಟಿಂಗ್ ಕಲ್ತಿದ್ದೀನಿ. ಕಲಿತಾ ಇದ್ರೆ ಅದು ಯಾವಾಗಲೂ ಎಂಡ್ ಆಗಲ್ಲ. ನಾವು ಲೈಫ್ ಲಾಂಗ್ ಕಲಿತಾನೆ ಇರ್ಬೋದು, ಯಾಕಂದರೆ ಎಷ್ಟು ನ್ಯೂ ಟೆಕ್ನಿಕ್ಸ್ ಇರುತ್ತೆ. ಸೊ ಅದು ಮಾಡಿದ್ದೀನಿ. ಮನೇಲಿ ಯಾವ ಥರ ಎಂಕರೇಜ್ಮೆಂಟ್? ಮನೇಲಿ ನಮ್ಮ ಪೇರೆಂಟ್ಸ್ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಎಲ್ಲದಕ್ಕೂ. ನನ್ನ ಸ್ಟಡೀಸ್ಗೆ ಹಾಮ್ ಆಗದೆ ಇರೋಂಗೆ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ನೆಕ್ಸ್ಟ್ ಲೈಫಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಒಳ್ಳೆ ಪೇಂಟರ್ ಥರ ಪೇಂಟಿಂಗಲ್ಲಿ ಚೆನ್ನಾಗಿ ಅಚೀವ್ ಮಾಡಬೇಕು ಅಂತ ಆ್ಯಸ್ ಎ ಹಾಬಿ ಓನ್ಲಿ ನಾನು ಚೆನ್ನಾಗಿದ್ದೀನಿ. ಅದರಲ್ಲಿ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಆದಷ್ಟು ನಾವು ನಮ್ಗೆ ಎಲ್ಲ ಟೈಪ್ ಟೆಕ್ನಿಕ್ಸು ಎಲ್ಲ ಯಾವಾಗ ಏನು ಅಂದ್ಕೋಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಆಗ ಮಾಡೋ ಥರ ಚೆನ್ನಾಗಿ ಪ್ರಿಪೇರ್ ಎಲ್ಲ ಎನಿ ಸ್ಪಾಟ್ ಯಾವ ಟಾಪಿಕ್ ಬಂದ್ರೂ ಕರೆಕ್ಟಾಗಿ ಮಾಡೋ ಥರ ಪ್ರಿಪೇರ್ ಆಗಬೇಕು ಲೈಫಲ್ಲಿ ಅಂತ. ಶ್ರುತಿ, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಯಾವ್ಯಾವ ಮೆಡಲ್ ಬಂದಿದೆ? ಇಸ್ಕಾನಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ. ಆಮೇಲಿಂದ ಇಂಟರ್ ಸ್ಟೇಟ್ ಲೆವೆಲ್ ಹೈದ್ರಾಬಾದಲ್ಲಿ ಕಾಂಪಿಟೇಷನ್ಸ್ ಕಂಡಕ್ಟ್ ಮಾಡ್ತಾರೆ, ಅಲ್ಲಿಗೂ ಕಳಿಸಿದೆ, ಅಲ್ಲೂ ಗೋಲ್ಡ್ ಮೆಡಲ್ ಬಂದಿದೆ. ಆಮೇಲಿಂದ ಸ್ಟೇಟ್ ಲೆವೆಲ್ ಕರ್ನಾಟಕದಲ್ಲಿ ಆರ್ಗನೈಸ್ ಮಾಡಿದ್ರು, ಅಲ್ಲೂ ಗೋಲ್ಡ್ ಮೆಡಲ್ ಬಂದಿದೆ. ಆಮೇಲಿಂದ ಸ್ಟೇಟ್ ಲೆವೆಲ್ ಗವರ್ಮೆಂಟ್ ಅವ್ರು ಕಂಡಕ್ಟ್ ಮಾಡ್ತಾರೆ ಬೇರೆ ಬೇರೆ ಕಾಂಪಿಟೇಷನ್ಸಲ್ಲೂ ಅಟೆಂಡ್ ಮಾಡಿದ್ದೀನಿ. ಸೊ ಟೋಟಲ್ ನಿಮ್ಮ ಮನೆಯಲ್ಲಿ ಚಿನ್ನದ ಗಣಿನೇ ಇದೆ. ಪೇಂಟಿಂಗಲ್ಲಿ ಇದನ್ನೇ ಪ್ರೊಫೆಷನ್ ಕಂಟಿನ್ಯೂ ಆಗಬೇಕು ಅಂತಿದೆಯಾ? ಇಲ್ಲ, ದಿಸ್ ಇಸ್ ಆ್ಯಸ್ ಅ ಹಾಬಿ ಓನ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸ್ಟಡೀಸ್ ಹಾಮ್ ಆಗ್ತಾರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ, ಇದನ್ನು ಆ್ಯಸ್ ಅ ಹಾಬಿ ಕಂಟಿನ್ಯೂ ಮಾಡ್ತೀನಿ ಆಲ್ವೇಸ್. ಶ್ರುತಿ, ಆಲ್ ದ ಬೆಸ್ಟ್. ನೀವು ಮಾಡೋ ಪೇಂಟಿಂಗ್ಸ್ ಎಕ್ಸಿಬಿಟ್ ಮಾಡಿ, ಎಕ್ಸಿಬಿಷನ್ ಇದ್ದಾಗ ನನ್ನ ಕರೀರಿ, ನಾನು ಬಂದ್ಬಿಟ್ಟು ನೋಡ್ತೀನಿ. ಆಲ್ ದ ಬೆಸ್ಟ್.